ನಾನಿವತ್ತು ಬ್ಯಾಂಗ್ಳೂರ್ನ ಬಿಗ್ಗೆಸ್ಟ್ 5 ಸ್ಟಾರ್ ಹೋಟೆಲ್ಸ್ ಗಳಲ್ಲಿ ಕಾಸ್ಟ್ಲಿ ಫುಡ್ ನ ತಿಂತಾ ಇದ್ದೀನಿ. ನೋಡೋಣ ಬನ್ನಿ ಈ ಕಾಸ್ಟ್ಲಿ 5 ಸ್ಟಾರ್ ಹೋಟೆಲ್ ಊಟ ನನಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಈ ಕಡೆ ಸೈಡ್ ಎಲ್ಲ ಹೋಟ್ಲ್ ಅಲ್ಲಿ ಫುಲ್ ಫಾರಿನರ್ಸ್ ಇದಾರೆ ನೋಡಿ. ಎಲ್ಲಾ ಐಟಮ್ ಒಂದೇ ಪ್ಲಾಟರ್ ಅಲ್ಲಿ ಬರುತ್ತೆ. ಒಳ್ಳೆ ಹೆಂಗ್ ಕಾಣಿಸ್ತಾ ಇತ್ತು ಪ್ಯಾಲೇಸ್. ಮನೆಗೆ ಹೋಗಿ ಬ್ರೆಡ್ ಜಾಮ್ ತಿಂದ್ರು ಹೋಗುದಲ್ಲಪ್ಪ. ಗೈಸ್ ನಾವ್ ಇವಾಗ ಕಾನ್ ರೋಡ್ 5 ಸ್ಟಾರ್ ಹೋಟೆಲ್ ಗೆ ಬಂದಿದೀವಿ. ಕೋಬ್ರ ನೋಡಿ ಫುಲ್ ಜಿಗ್ ಜಾಕ್ ಆಗಿ ಯಾವ ತರ ರೆಡಿ ಆಗೋನೆ ಅಂತ ಇವತ್ತು. ಏನ್ ಸ್ಮಾರ್ಟ್ ಆಗಿ ಕಾಣ್ತಾವ್ ನೋಡು. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ಒಂದೇನಾರ ಈ ತರ ಹಾಕ್ಬಿಡ್ದ ನಾವು. ಹಾಕೋ ಕೋಬ್ರಾ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಲಾಬಿ, ಆ ಕಡೆ ಸೈಡ್ ಎಂಟ್ರೆನ್ಸ್ ಆಗಿ ಈ ಕಡೆ ಸೈಡ್ ಕೂತಿದೀವಿ. ಫುಲ್ ಹೋಟೆಲ್ ನೋಡಿ ಎಷ್ಟು ದೊಡ್ಡದಾಗೈತೆ. ಈ ಕಡೆ ಸೈಡ್ ರೂಮ್ ಬುಕ್ ಮಾಡಿರೋರ್ಗೆ, ಸ್ಟೇ ಬುಕ್ ಮಾಡಿರೋರ್ಗೆ ಮೇಲ್ಗಡೆ ಐತೆ ನೋಡಿ 5 ಸ್ಟಾರ್ ಹೋಟೆಲ್ ಹೋಗಕ್ ಜಾಗ. ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಗಳು IPL ಆಡಿದಾಗ ಹೋಟೆಲ್ ಬಂದಿರ್ ಚೆಕ್ ಇನ್ ಆಗ್ತಿರ್ತಾರಲ್ಲ ಆ ತರ ಕಾಣಿಸ್ತಾವ್ ನೋಡಿ. ಕಿರ್ಸ್ಗೆಲ್ ತರ ಇಲ್ವಾ ಕೋಬ್ರಾ? 35,000 ರೂಪಾಯಿ ಇದು ಸ್ಪೆಕ್ಸ್ ಹಾಕೊಂಡಿರೋದು ಕೋಬ್ರಾ ನೋಡಿ. ಬ್ರಾಂಡೆಡ್ ಜಾಕೆಟ್, ಬ್ರಾಂಡೆಡ್ ಗಾಗಲ್ಸ್, ಫುಲ್ ರಿಚ್ ಆಗಿದೆ. ನೀವು ಟಿಯಾಮೋಗ್ ಹೋಗೋಣ ಗೈಸ್. ಟಿಯಾಮೋ 3ನೇ ಫ್ಲೋರ್ ಅಲ್ಲಿ ಇದೆ, ಅಲ್ಲಿ ಹೋಗೋಣ. ಹೌದಾ? ಕನ್ನಡದಲ್ಲ ನಾವು. ಅವರೇನೋ ಮಾತಾಡ್ತಾರ, ನೀನು ಹಂಗೆ ಮಾತಾಡ್ತೀರ. ಈ ಕಡೆ ಸೈಡ್ ನೋಡಿ ಗೈಸ್, ಫುಲ್ ಗೋವಾದಲ್ಲಿ ರೆಸ್ಟ್ ಮಾಡ್ತಿರ್ತಾರಲ್ಲ ಆ ತರ 5 ಸ್ಟಾರ್ ಹೋಟೆಲ್ ಅಲ್ಲಿ. ಇದು ನಮ್ ಬೆಂಗಳೂರ ಗೋವಾನ ಅಂತ ಗೊತ್ತಾಯ್ತಿಲ್ಲ ನನ್ಗೆ. ನಾನು ಫಸ್ಟ್ ಟೈಮ್ ಈ ತರ 5 ಸ್ಟಾರ್ ಹೋಟೆಲ್ ಬಂದಿರೋದು. ಈ ತರ ಪೂಲ್, ಎಲ್ರು ಫುಲ್ ಗೆಸ್ಟ್ ಗಳೆಲ್ಲ ಇಲ್ಲೇ ರೆಸ್ಟ್ ಮಾಡ್ತಾ ಇದಾರೆ, ಫಾರಿನರ್ಸ್ ಗಳು. ಸೈಡ್ ಪೂಲ್ ಏರಿಯಾ ಹತ್ರ ಫುಲ್ ಫಾರಿನರ್ಸ್ ಗೈಸ್. ಈ ಕಡೆ ಸೈಡು ಪ್ರೈವೇಟ್ ಪೂಲ್ ಐತೆ ಒಂದು ಸಣ್ಣದು ಮಕ್ಕಳಾಡಕ್ಕೆ. ಯಶವಂತ್ ನೋಡಿ ಗೈಸ್, RCB ಅಫಿಷಿಯಲ್ ಬಟ್ಟೆ ಬಿಟ್ಟವ್ರಲ್ಲ. RCB ಇವನ್ ಇದು ಅದ್ರ ಹೆಸರೇನು? ಡೆಲ್ಲಿ ಕೇಳ್ ರಾಹುಲ್. ಅಲ್ಲಿ ನೋಡಿ ಗೈಸ್, ಇಲ್ಲಿ ಟಾಪ್ ಬಿಲ್ಡಿಂಗ್ ಮೇಲ್ಗಡೆ ಸೈಡ್ ಐತ್ ನೋಡಿ. ಇದೇ ಬೇರೆ ಸಪರೇಟ್ ಬಿಲ್ಡಿಂಗ್. ನಾನೇನ್ ಅನ್ಕೊಂಡೆ ಹೇಳೇಶ್ವನ್, ಅದ್ರ ಮೇಲೆ ಹೋಯ್ತಿವಿ ಅನ್ಕೊಂಡಿದ್ದೆ ಟಾಪ್. ಇವಾಗ ಇವ್ರ ಮೆನ್ಯೂಲ್ ಇರೋ ಡಿಫ್ರೆಂಟ್ ಆಗಿರೋ ಕಾಸ್ಟ್ಲಿಯಸ್ಟ್ ಒಂದು ಡಿಶ್ ನ ಆರ್ಡರ್ ಮಾಡ್ಬಿಟ್ಟು ತಿನ್ನೋಣ ಹೋಗ್ಬೇಕು. ನಾನು ಸರ್ ಅಂತಾನೆ ಕೇಳಿದ್ದೆ. ಪ್ಲೀಸ್ ಗಿವ್ ದ ಮೆನು. ಎಕ್ಸ್ಕ್ಯೂಸ್ ಪ್ಲೀಸ್ ಗಿವ್ ದ ಮೆನು. ಏನೇನಾ? ಎಕ್ಸ್ಕ್ಯೂಸ್ ಪ್ಲೀಸ್ ಗಿವ್ ದ ಮೆನು. ಎಕ್ಸ್ಕ್ಯೂಸ್ ಮೀ. ಈ 5 ಸ್ಟಾರ್ ಹೋಟೆಲ್ ಮೆನುಲ್ ಇರೋದು ನಿಮ್ಗೆ ಏನಾದ್ರು ಅರ್ಥ ಆದ್ರೆ ಕಮೆಂಟ್ ಮಾಡಿ. ಏನೋ ಇದೆಲ್ಲ ಪ್ರೈಸು 1100, 1000 ರೂಪಾಯಿ, 950, ಸೂಪೆ 650. ಪಾಸ್ತಾ ಇದು ಯಾಕವ್ರು ನೋಡು. ನಮಗೂ ಗೊತ್ತು ಕೋಬ್ರಾ, ಪಾಸ್ತಾದಲ್ಲಿ ಏನಿದೆಲ್ಲ ಅಂತ ಗೊತ್ತಾ? ಹೌದಾ? ಈ ಮೆನು ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ತೈತೆ ಏನ್ ಹೇಳೋದು ಅಂತ. ಯಶವಂತ್ ನೀನ್ ಏನ್ ಹೇಳ್ತೀಯ ಹೇಳೋ. ನಮ್ ಟೇಬಲ್ ಆ ಕಡೆ ಸೈಡ್ ಯಶವಂತ್ ಮತ್ತೆ ಕೋಬ್ರಾ ಅಲ್ಲಿ ಕೂತವ್ರು ನೋಡಿ. ಆರ್ಡರ್ ಮಾಡ್ಬಿಟ್ಟು ಬಂದೀನಿ. ಗೆಸ್ಟ್ ಗಳಿಗೆ ಮಾತ್ರ ಇಲ್ಲಿ ಪೂಲ್ ಏರಿಯಾದಾಗೆ ಬಿಡೋದು. ಇದು ಯಾವ್ದೋ ಬನ್ ಆರ್ಡರ್ ಮಾಡಿದಿಲ್ಲ ಯಶವಂತ್, 1000 ರೂಪಾಯಿ ಕೊಟ್ಬಿಟ್ಟು ನಗ್ತಾನಲ್ಲ. 100 ರೂಪಾಯಿನ ಇದಕ್ಕೆ? ನಾವ್ ಹೇಳಿರೋದು ಪಾಸ್ತಾ ಇದೆ ಅಂತೆ. ಏನು ಇದು ಓದೋ? ಪಾಸ್ಟೋ ದಿಲ್ ಪಾಸ್ತಿ 1050 ರೂಪಾಯಿಗೆ ಬಂದ್ ಕೊಟ್ಟವ್ರಲ್ಲ. ತಿನ್ನೋಕೊಬ್ರ ಇದೇನೋ ಇದೆ ಅಂತೆ ಪಾಸ್ತಾ 1050 ರೂಪಾಯಿ. ಮನೆಗೆ ಹೋಗಿ ಬ್ರೆಡ್ ಜಾಮ್ ತಿಂದ್ರು ಹೋಗುದಲ್ಲಪ್ಪ. ಕೋಬ್ರ ಒಂದ್ ವರ್ಷ ಬ್ರೆಡ್ ಜಾಮ್ ತಿನ್ಬೋದಿತ್ತು. ಅಲ್ಲ 5 ರೂಪಾಯಿ ಕೊಡೋರು ನಾವು ಪಕ್ಕ ಬ್ರೆಡ್ ಜಾಮ್ 1050 ರೂಪಾಯಿ ಕೊಡ್ತೀನಿ. ಅದ ಹಂಗೆ ಬಿಲ್ ಹೇಳ್ಬಿಟ್ಟು ಹಣ GST ಹೌದಾ? ಅದು ಟೊಮೊಟೊ ಸಾಸ್ ಒಂದ್ ಬಂದ್ ಕೊಟ್ಬಿಟ್ಟು 1050 ರೂಪಾಯಿ. ಮಿಸ್ಟೇಕ್ ಮಾಡ್ಕೊಬಿಟ್ಟಿದೀವಿ. ಪಾಸ್ತಾ ಬರ್ತೈತಂತೆ, ಬಿಲ್ ಕೊಡಿ ಅಂತಂದ್ವಿ. ಪಾಸ್ತಾ ಇಸ್ ಕಮ್ಮಿಂಗ್ ಅಂದ್ರು. ಮತ್ ಇದೇನು ಕಾಂಪ್ಲಿಮೆಂಟ್ರಿ ಅನ್ಬಿಟ್ಟು ಕೊಟ್ರಲ್ಲ ಅದೇ ಅನ್ಸುತ್ತಿದ್ದು. ನಾವು ಪಾಸ್ತಾ ಬರಕ್ ಮುಂಚೆ ಬಂದ್ ತಿನ್ಬಿಟ್ಟಿದೀವಿ. ನೀವು ದಡ್ಡ ನನ್ ಮಕ್ಕಳು, ನಾನು ದಡ್ಡ ನನ್ ಮಗ, ಸರಿಯಾಗಿದ್ದೀವಿ 3 ಜನ. ನಾವು ಪಾಸ್ತಾನೇ ಕೊಡದೆ ಬ್ರೆಡ್ ಕೊಟ್ಬಿಟ್ರು ಅಂತ ಅನ್ಕೋಬಿಟ್ಟಿದ್ವಿ. ಮಿಸ್ಟೇಕ್ ಆಗೋಯ್ತು. ಅವ್ರ ಮೊಸಪ್ ತರ ಕಾಣಿಸ್ತಿಲ್ವ ನಿಂಗೆ ಪಾಸ್ತಾ? ಇದು ಬೀನ್ಸ್ ತರ ಇದೆ ಇದು. ಪಾಸ್ತಾನ ತಿಂದು ಟೇಸ್ಟ್ ಮಾಡೋಣ ಬನ್ನಿ, ಹೇಗಿದೆ ಅಂತ ಹೇಳ್ತೀನಿ. ಓಕೆ ಗೈಸ್, ಏನೋ ಒಂಥರ ಆಯ್ತಲ್ವಾ? ನನಗೇನು ಅಷ್ಟು ಇಷ್ಟ ಆಗಿಲ್ಲ ಗೈಸ್. ಟೋಟಲ್ 5 ಸ್ಟಾರ್ ಹೋಟೆಲ್ ಈ ಹೋಟೆಲ್ ಒಂಥರ ನಂಗೆ ಗೋವಾ ಫೀಲ್ ಕೊಡ್ತಾ ಇದೆ. ಎಲ್ರು ಅಲ್ಲಿ ಬಿಕಿನಿ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಗರ್ತಾವ್ರೆ. ನಾವಿಲ್ಲಿ ಒಂಥರ ಗೋವಾ ಫುಡ್ ತಿಂದಂಗೆ ಅನ್ಸ್ತೈತೆ. ಫಸ್ಟ್ ಟೈಮ್ ಆ ಪಾಸ್ತಾ ತಿಂದಿದ್ದು. ಏನನ್ಸ್ತು? ಏನೋ ಅಷ್ಟು ನಂಗೆ ಇಷ್ಟ ಆಗಿಲ್ಲ ಅದು. ಯಶವಂತ್ ನಿನ್ಗೆ ಇಷ್ಟ ಆಯ್ತಾ? ಅವ್ನ ಆರ್ಡರ್ ಮಾಡಿರೋದಲ್ವಾ, ಅದಕ್ಕೆ ಇಷ್ಟ ಆಗ್ಬಿಟ್ಟೈತೆ. ಗೈಸ್ ನಮ್ಮ 5 ಸ್ಟಾರ್ ಹೋಟೆಲ್ ನ ಬಿಲ್ ಬಂದೈತೆ ನೋಡಿ. 1239 ರೂಪಾಯಿ ಬಿಲ್ ಬಂದಿದೆ. ಬಿಲ್ ನ ಪೇ ಮಾಡ್ಬಿಟ್ಟು ಇವಾಗ ಹೊಡ್ತಾ ಇದೀವಿ. ತುಂಬಾನೇ ನೋವಾಯ್ತು. ರೈಟಿಂಗ್ 5 ಗೆ 2.5. ಗೈಸ್ ನಾನು 5 ಗೆ 2 ಕೊಡ್ತೀನಿ. ಯಶವಂತ್ ನೀನು 4. ಇದು ಯಾಕೆ ಹೇಳಿ 4? ಅವ್ನ ಆರ್ಡರ್ ಮಾಡಿ ಅವರು ಇದಲ್ಲ. ಇಲ್ಲಿ ಒಳಗಡೆ ಮಸಾಜ್ ಸೆಂಟರ್ ಮತ್ತೆ ಸ್ಪಾ ಐತೆ. ನಾವು ಇದಕ್ಕೆಲ್ಲ ಇನ್ನೊಂದಿನ ಬರೋಣ. ನಾವು ಬಂದಿರೋದು ಇವತ್ತು 5 ಸ್ಟಾರ್ ಹೋಟೆಲ್ ಫುಡ್ ತಿನ್ನಕ್ಕೆ, ಅಂದ್ರೆ ಪೂಲ್ ಅಲ್ಲಿ ಆಟ ಆಡಕ್ಕೆ ಎಲ್ಲ. ಆಮೇಲೆ ಬರೋಣ. ನಾವಿವಾಗ ಲೀಲಾ ಪ್ಯಾಲೇಸ್ ಗೆ ಬಂದಿದೀವಿ. ಬೆಂಗಳೂರಲ್ಲಿ ಇರುವಂತ ಮಾಡರ್ನ್ ಪ್ಯಾಲೇಸ್ ಹೋಟೆಲ್ ಇದು. ಒಳಗಡೆ ಫುಲ್ ಪ್ಯಾಲೇಸ್ ತರ ಇರುತ್ತೆ. ಬನ್ನಿ ಇವಾಗ ಲೀಲಾ ಪ್ಯಾಲೇಸ್ ಸೈಡ್ ಬರೋಕೊಬ್ರ. ಫುಲ್ ಎಲ್ಲ ನೋಡಿ ಸೂಪರ್ ಕಾರ್ಗಳೇ ಬರುತ್ತೆ ಇಲ್ಲಿ. ದೊಡ್ಡ ಯಾವ್ದೋ ದೇಶ ಫಾರ್ಶಿ
ಪಾರ್ಶಿ ಮೆಕ್ಯಾನ್ ಕಾರ್ ಬಂತು. ಒಳಗಡೆ ಫುಲ್ ಗಾರ್ಡನ್ ತರ ದೊಡ್ಡದಾಗೈತೆ, ಇಲ್ಲಿಂದಾನೇ ಕಾಣಿಸ್ತಾ ಐತೆ. ಬನ್ನಿ ಹೋಗೋಣ ಒಳಗೆ. ಈ ಹೋಟೆಲ್ ಎಂಟರ್ ಆಗ್ತಿದಂಗೆ ಫುಲ್ ವೇಟಿಂಗ್ ಲಾಬಿ ನೋಡಿ ಎಷ್ಟು ದೊಡ್ಡದಾಗೈತೆ. ಒಳಗಡೆ ನೋಡಿ ಗೈಸ್, ಒಳ್ಳೆ ಕಾಡಿದ್ದಂಗೆ ದೊಡ್ಡ ಗಾರ್ಡನ್ ಐತೆ. ಅಲ್ಲಿ ವಾಟರ್ ಫಾಲ್ಸ್ ಜರಿ ಹರಿತಾ ಐತೆ. ಲೀಲಾ ಪ್ಯಾಲೇಸ್ ಎಂಟ್ರಿ ಲಾಬಿ ನೋಡಿ. ಇಲ್ಲಿ ಕುತ್ಕೊಂಡು ವೇಟಿಂಗ್ ಏರಿಯಾ ಇದು. ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಬೋದು. ಆ ಕಡೆ ಸೈಡ್ ಗಾರ್ಡನ್ ತರ ಐತೆ ನೋಡಿ. ತೆಂಗಿನ ತೋಟ ಎಲ್ಲ ಇದೆ. ಒಬ್ರ ನಮ್ಮೂರಲ್ಲಿ ತೆಂಗಿನ ತೋಟ ಇರ್ತದಲ್ಲ, ಹಂಗೆ ಐತೆ ತಾನೆ. ಅಲ್ಲಿ ನೋಡು, ಮರದಲ್ಲಿ ಹಣ್ಣು ಬರುತ್ತೆ ತಿನ್ನೋದು. ಯಾವ ಹಣ್ಣು? ಏ ಒಬ್ರ ನಿಂಗೊಂದು ಚಾಲೆಂಜ್. ಏನು ಎಳ್ನೀರ್ ಕೀಳ್ತೀಯ ಅಲ್ಲಿ ಮೇಲೆ? ನನ್ನ ಅವರು ನೀನ್ ಕೀಳ್ತೀಯ ಅಂತ ಹೇಳು, ಪರ್ಮಿಷನ್ ಇಸ್ಕೊಡ್ತೀವಿ. ಎಳ್ನೀರ್ ಕೀಳ್ತೀಯ ಅಲ್ಲಿ? ಹತ್ತತಿಯಾ? ಎಷ್ಟು ಉದ್ದದ ಮರನ? ಕೇಳೋ ನಿಂಗೆ ಯಾಕೋ ಹತ್ತಪ್ಪ ಆಯ್ತು. ನೋಡ ಮುಂದೆ ಒಳ್ಳೆ ಹೆಂಗ್ ಕಾಣಿಸ್ತಾ ಇತ್ತು ಪ್ಯಾಲೇಸ್. ಚಿಕ್ಕದಾಗ ಈ ಕಡೆ ಸೈಡ್ ಒಂದು ವಾಟರ್ ಫಾಲ್ಸ್ ಐತೆ ನೋಡಿ ಗೈಸ್. ಅಲ್ಲಿ ಜರಿ ನೀರ್ ಹರಿತಾ ಐತೆ ನೋಡಿ. ಅಲ್ಲಿ ಫುಲ್ಲು ಮಧ್ಯದಲ್ಲಿ ಒಳ್ಳೆ ಗಾರ್ಡನ್ ತರ ಚೆನ್ನಾಗಿ ಗಿಡ ಮರಗಳನ್ನ ಬೆಳೆಸೋರೆ. ನಾವು ಮೇನು ಇವಾಗ 5 ಸ್ಟಾರ್ ಹೋಟೆಲ್ ಬಂದಿರೋದು ಊಟ ಮಾಡಕ್ಕೆ. ಎಲ್ಲ ಐತೆ, ಫುಡ್ ರೆಸ್ಟೋರೆಂಟ್ ಎಲ್ಲ ಐತೆ, ಹುಡ್ಕೋಣ ಬನ್ನಿ. ಆ ಕಡೆ ಸೈಡ್ ಎಲ್ಲ ರೆಸಿಡೆನ್ಸ್, ಮಾಮೂಲಿ ಜನ ಹೋಟೆಲ್ ಸ್ಟೇ ಆಗಿರೋರ್ಗೆ ಅನ್ಸುತ್ತೆ. ಆ ಕಡೆ ಎಲ್ಲ ರೂಮ್ಸ್. ಲೀಲಾ ಪ್ಯಾಲೇಸ್ ಹೋಟೆಲ್ ಒಳಗಡೆ ಇದೇನೆ. ಒಳಗಡೆ ಇದು ನಾನ್ ವೆಜ್ ರೆಸ್ಟೋರೆಂಟ್ ಇದೇನೆ. ಫುಲ್ಲು ಸ್ಲೋ ಮ್ಯೂಸಿಕ್ ಹಾಕೋರೆ. ರೋಸ್ ಇಟ್ಟಿದ್ದಾರೆ ಒಳಗಡೆ. ಒಬ್ರ ನಿಂಗೆ ಪಿಯಾನೋ ಉಡ್ಸಕ್ ಬರುತ್ತಾ? ಇಸ್ಕೊಡ್ತೀವಿ, ನುಡಿಸ್ತೀಯಾ? ರೆಸ್ಟೋರೆಂಟ್ಗಳು ಆ ಕಡೆ ಸೈಡ್ ಕುತ್ಕೋಬಹುದು, ಇಲ್ಲೂ ಕುತ್ಕೋಬಹುದು. ಒಳಗಡೆ ಸೈಡ್ ಜಾಗ ಐತೆ. ಈ ಕಡೆ ಸೈಡ್ ಪೂಲ್ ಐತೆ ಅನ್ಸುತ್ತೆ. ಸೈಡ್ ಎಲ್ಲ ಹೋಟೆಲ್ ಬುಕ್ ಮಾಡಿರೋ ರೂಮ್ಗಳು ಅನ್ಸುತ್ತೆ. ಎಲ್ಲಿ ಕೂರೋದ್ ನೋಡ್ತಾ ಇದೀವಿ ಗೈಸ್. ನಾವು ಈಗ ಪ್ಯಾಲೇಸ್ ಒಳಗಡೆ ಇರೋ ಒಂದು ರೆಸ್ಟೋರೆಂಟ್ ಒಳಗಡೆ ಬಂದ್ವಿ. 3 ಜನಕ್ಕೆ ಟೇಬಲ್ ಹೇಳಿದೀವಿ. ಕೇಕ್ ಇದೆ. ಈ ಕಡೆ ಸೈಡು ಡೆಸರ್ಟ್ಸ್ ಇದೆ. ಇಲ್ಲೆಲ್ಲ ಡೆಸರ್ಟ್ಸ್ ಐತೆ ನೋಡಿ ಗೈಸ್. ಇಲ್ಲಿ ಒಳಗಡೆ ಸೈಡು ಡೈನಿಂಗ್ ಐತೆ. ನಾವು ಹೊರಗಡೆ ಕುತ್ಕೋತಾ ಇದೀವಿ. ಹುಡುಕ್ಬೇಕು. ಇಲ್ಲೆಲ್ಲ ಪೂಲ್ ಐತೆ. ಸ್ಟೇ ಇರೋ ಕಡೆ ಪೂಲ್ ಐತೆ, ಪೂಲ್ ಇರುತ್ತೆ. ಇಲ್ಲಿಲ್ಲ ಅಂತೀಯಾ? ಇರೋ ಕಡೆ ಪೂಲ್ ಯಾಕೆ ಮುಡುಕ್ತಾರೆ? ಯಾಕೋ ಇಲ್ಲೆಲ್ಲ ಐತೆ, ನಮ್ಗೆ ಗೊತ್ತಾಯ್ತಿಲ್ಲ ಅನ್ಸ್ತು. ಗೈಸ್ ನಾವು ಟೇಬಲ್ ನ ಒಳಗಡೆ ಸೈಡ್ ಶಿಫ್ಟ್ ಮಾಡ್ಕೊಂಡ್ವಿ. ಒಳಗಡೆ ನೋಡಿ, ಇಲ್ಲೇ ಓಪನ್ ಕಿಚನ್, ಕುಕ್ ಮಾಡ್ತಿರೋದೆಲ್ಲ ಕಾಣಿಸುತ್ತೆ. ಫೈರ್ ಐತೆ ನೋಡಿ, ಬಂದ್ ಬೇಯಿಸಕ್ಕೆ. ಗೈಸ್ ನಮ್ಗೆ ಮೆನು ಕೇಳಿದ್ರೆ ಒಂದು ಫುಲ್ ಟ್ಯಾಬ್ ನೇ ಕೊಟ್ಬಿಟ್ಟಿದ್ದಾರೆ. ಅವ್ರ ಟ್ಯಾಬ್ ಅಲ್ಲಿ ನೋಡ್ಬಿಟ್ಟು ನಾವು ಆರ್ಡರ್ ಮಾಡ್ಬೋದು. ಡೆಸರ್ಟ್ಸ್ ಏನಾರು ಹೇಳೋದ? ಏನ್ ಹೇಳೋಣ? ಲೀಲಾ ಪ್ಯಾಲೇಸ್ ಅಲ್ಲಿ ಇಂಡಿಯನ್ ಮೇಲ್ಸ್ ಅಂದ್ರೆ ಇಂಡಿಯನ್ ಡಿಶಸ್ ಎಲ್ಲ 2000 ಐತೆ. ಬಟರ್ ಚಿಕನ್ 1750 ರೂಪಾಯಿ ಐತೆ ಗೈಸ್. ಏನ್ ಹೇಳೋದ್ ನೋಡ್ತಾ ಇದೀವಿ. ರೋಟಿ 400 ಇದೆ ಗೈಸ್. ಒಂದು ಇಂಡಿಯನ್ ಡೆಸರ್ಟ್ ಪ್ಲಾಟರ್ ನ ಹೇಳಿದೀವಿ. 5 ಸ್ಟಾರ್ ಹೋಟ್ಲ್ ಅಲ್ಲಿ ಚೆಫ್ ನೋಡಿ, ಎಲ್ರು ತಲೆಗೆ ಟೋಪಿ ಹಾಕಿರ್ತಾರೆ. ಒಬ್ಬರ 5 ಸ್ಟಾರ್ ಹೋಟ್ಲ್ ಅಲ್ಲಿ ತಲೆಗೆ ಟೋಪಿ ಹಾಕಿರ್ತಾರೆ ಚೆಫ್ಗಳು. ನಿನ್ಗೂ ಬೇಕಾಗ್ತಾರದ್ದು? ನಾನು ಮಾಡಿದೀವಲ್ಲ. ದೊಡ್ಡ ಟೋಪಿ ಹಾಕೋರು ಅಷ್ಟೇ, ಚಿಕ್ಕ ಟೋಪಿ ಹಾಕೋರು ಅಷ್ಟೇ. ನಿಂಗೆ ಅಡುಗೆ ಮಾಡಕ್ಕೆ ಏನ್ ಬಂದ್ಬಿಡ್ತಪ್ಪ. ಗೈಸ್ ನಾವು ಆ ಡೆಸರ್ಟ್ ನ ಆರ್ಡರ್ ಮಾಡಿ 20 ನಿಮಿಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಎಷ್ಟೊಂದ್ ಪಾಪ ಮನಿ ಕಂಡೇ ಬಿಟ್ಟ. ಒಬ್ರನ್ಗೆ ರೀಲ್ಸ್ ನೋಡ್ಕೊ ಕೂತಿದ್ರು. ಎಷ್ಟೊಂದ್ ಮಲ್ಕೊಂಡೇ ಬಿಟ್ಟ. 30 ನಿಮಿಷ ಆದ್ರೂ ಇನ್ನೂ ನಮ್ಗೆ ಡೆಸರ್ಟ್ ಒಂದ್ ಐಟಮ್ ತಂದ್ಕೊಟ್ಟಿಲ್ಲ. ಗೈಸ್ ನಮ್ಮ ಲಲಿತ್ ಪ್ಯಾಲೇಸ್ ನ ಡೆಸರ್ಟ್ ಪ್ಲಾಟರ್ ಬಂದೈತೆ. ಲೀಲಾ ಪ್ಯಾಲೇಸ್ ಗೈಸ್ ನಮ್ಮ ಲೀಲಾ ಪ್ಯಾಲೇಸ್ ನ ಡೆಸರ್ಟ್ ಪ್ಲಾಟರ್ ಬಂದೈತೆ ನೋಡಿ. 800 ರೂಪೀಸ್. ಡೆಸರ್ಟ್ ಪ್ಲಾಟರ್ ಅಂದ್ರೆ ಇದೆ ಅಂತ ನನ್ಗೂ ಗೊತ್ತಾಯ್ತು. ಒಂದು ಜಾಮೂನು, ಒಂದು ಮೈಸೂರ್ ಪಾಕು, ಒಂದು ರಸಗುಲ್ಲ, ಇದು ಕಾಜು ಬರ್ಫಿ, ಇದು ಹಲ್ವಾನಾ? ರೌಂಡ್ ನಿದ್ದೆ ಮಾಡ್ಬಿಟ್ಟು ಎದ್ದ, ಅದಕ್ಕೆ ಸ್ಪೆಕ್ಸ್ ಹಾಕೌಟ್ ಹಾಕಂಡು ಕಾಣಿಸ್ಬಾರ್ದು ಅಂತ. ರೆಡ್ ಇದೆಯಾ? ಈಗ ಸರ್ ಆಯ್ತು. ಯಶವಂತ್ ಇತ್ತಿನ ಸಕ್ಕತ್ತಾಗೈತೆ ರಸಗುಲ್ಲ. ತಿನ್ಬಿಡ್ತೀನಿ, ಸ್ವೀಟ್ ಅನ್ಸಲ್ಲ. ಇದು ಹೆವಿ ಸ್ವೀಟ್ ಐತಲ್ಲ. ಇದೇನು? ಮಿಠಾಯಿ. ಹಲ್ವಾ ಕಣ? ಹಲ್ವಾ ಅಲ್ಲ, ಮಿಠಾಯಿ ಕಣ. ಹಲ್ವಾಕು ನಮ್ಗೆ ಮಿಠಾಯಿ. ಇದ್ರು ಮಿಠಾಯಿ, ಕಾಯಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಇರೋದ್ ನಾ ಕೊಡಕ್ಕೆ ಅರ್ಧ ಗಂಟೆ ಬೇಕಿತ್ತ. ಅವಾಗ್ಲೇ ನಿನ್ ಮಲಗಿದಾಗ ಬಂದ್ಬಿಟ್ಟು ಯುವರ್ ಡೆಸರ್ಟ್ ಈಸ್ ಗೆಟಿಂಗ್ ರೆಡಿ, ಇಟ್ ಹ್ಯಾಸ್ 3 ಡಿಫ್ರೆಂಟ್ ಸ್ವೀಟ್ಸ್, ವಿ ಆರ್ ಮೇಕಿಂಗ್ ಇಟ್ ರೆಡಿ ಅಂದ್ರು. ಇವಾಗ ಮಾಡ್ಕೊಟ್ರೇನೋ ಗೊಬ್ಬರ? ಬಿಸಿ ಇಲ್ವಲ್ಲ, ಮೋಸ್ಟ್ಲಿ ಜಾಮೂನ್ ಮಾಡ್ತಿದ್ರು ಅನ್ಸುತ್ತೆ. ಒಂದ್ ಜಾಮೂನ್ ಮಾಡ್ತಿರ್ತಾರ. ಗೈಸ್ ನಮ್ಮ ಇಂಡಿಯನ್ ಡೆಸರ್ಟ್ ಪ್ಲಾಟರ್ಸ್ ನ ಬಿಲ್ಲು 991 ರೂಪಾಯಿ ಆಗಿದೆ. ಯಶವಂತ್ ಝೊಮ್ಯಾಟೋದಲ್ಲಿ ಪೇ ಮಾಡ್ತಿದ್ದಾನೆ. 991. 3 ಕೊಡ್ತೀನಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಪ್ರೈಸ್ ಮಾಮೂಲಿ ಲೀಲಾ ಪ್ಯಾಲೇಸ್ ಅಲ್ಲಿ ಕಾಸ್ಟ್ಲಿ. ಪ್ರೈಸ್ ಬಗ್ಗೆ ಏನ್ ಮಾತಾಡ್ತಿಲ್ಲ ನಾನು. ತುಂಬಾ ಲೇಟ್ ಮಾಡಿದ್ರು ಡೆಸರ್ಟ್ ನ ಕೊಡಕ್ಕೆ. ಅದೊಂಚೂರು ಹೇಳೋ, ಅವ್ರದೊಂದು ಸ್ಟ್ಯಾಂಡರ್ಡ್ ಟೈಮಿಂಗ್ ಇದೆ. ಮತ್ ನಾವ್ ಕೇಳಿದ್ವಿ ಗೈಸ್ ಎಂತಕ್ಕೆ ಲೇಟ್ ಆಗಿತ್ತು ಅಂತ. ಡೆಸರ್ಟ್ ಕೊಡಕ್ಕೆ ರೆಡಿ ಇರುತ್ತಲ್ವಾ ಅಂತ. 5 ಸ್ಟಾರ್ ಹೋಟೆಲ್ ಅಲ್ಲಿ ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಕ್ಕೆ 1/4 ಗಂಟೆ 20 ನಿಮಿಷ
ಆದ್ಮೇಲೆ ಅಂತೆ ಆರ್ಡರ್ ಕೊಡೋದು, ಏನೇ ಆರ್ಡರ್ ಮಾಡಿದ್ರು ಅಟ್ಲೀಸ್ಟ್ 15 ಮಿನಿಟ್ಸ್ ಆದ್ರೂ ತಗೋತಾರಂತೆ. ಅದಕ್ಕೆ ಲೇಟ್ ಆಗಿ ಕೊಟ್ರಂತೆ. ಇದ್ಯಾವ ತರ ಸ್ಟ್ಯಾಂಡರ್ಡ್ಸ್ ಯಶ್ವಂತ್, ಬಟ್ ಆದ್ರೆ ಹೋಟೆಲ್ ಮಾತ್ರ ಬೇಗ ಕೊಟ್ಬಿಟ್ರೆ ನಾರ್ಮಲ್ ಹೋಟ್ಲ್ ಆಗ್ಬಿಡುತ್ತಲ್ಲ ಇರೋದು. ಗೈಸ್ ನಾವ್ ಇವಾಗ ನೆಕ್ಸ್ಟ್ ಸ್ಟರ್ಲಿಂಗ್ ಸ್ಮ್ಯಾಕ್ 5 ಸ್ಟಾರ್ ಹೋಟೆಲ್ಗೆ ಬಂದಿದೀವಿ. ಸ್ಟರ್ಲಿಂಗ್ ಸ್ಮ್ಯಾಕ್ಸ್ ಗೈಸ್, ಇದು ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಹೊರಗಡೆ ಸಖತ್ತಾಗೈತೆ. ಬನ್ನಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ಟು ಫುಡ್ ಆರ್ಡರ್ ಮಾಡ್ಬಿಟ್ಟು 5 ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ನೋಣ. ಹೋಟೆಲ್ ನೋಡಿ ಗೈಸ್ ಸಖತ್ತಾಗೈತೆ. ಇಂಟೀರಿಯರ್ಸ್ ನೋಡಿ ಹೆಂಗ್ ಕ್ರೇಜಿ ಆಗೈತೆ. ಇದೆ ಅನ್ಸುತ್ತೆ ರೆಸ್ಟೋರೆಂಟ್. ಹಾಸ್ಟೆಲ್ ಹಾಸ್ಟೆಲ್ ಹುಡುಗರು ಫಿಲಮ್ ಅಲ್ಲಿ ಹಿಂಗೆ ಇರೋದು ಗೈಸ್. ಹಾಸ್ಟೆಲ್ ಇದೆ. ರೆಸ್ಟೋರೆಂಟ್ ನೋಡಿ ಏನ್ ಸಖತ್ತಾಗೈತೆ. ಸುತ್ತ ಫುಲ್ ಲೈಟಿಂಗ್ಸು. ಈ ಕಡೆ ಸೈಡ್ ನೋಡಿ, ಇಲ್ಲಿ ನೋಡಿ ಲಿಫ್ಟ್ ನೋಡಕೋಬ್ರ, ಲಿಫ್ಟ್ ನೋಡಿ ಲಿಫ್ಟ್ ಕೊಬ್ರಾ. ಕೆಳಗಡೆ ಫುಲ್ ಗ್ಲಾಸಸ್ ಐತೆ. ಆ ಕಡೆ ಸೈಡ್ ಲೈಬ್ರರಿ, ಫೋಟೋಸ್ ಎಲ್ಲ ಇದೆ. ಲಂಚ್ ಟೈಮ್ ಬಂದಿಲ್ಲ, ಡಿನ್ನರ್ ಟೈಮ್ ಬಂದಿಲ್ಲ, ಸೊ ಅದಕ್ಕೆ ಲಿಮಿಟೆಡ್ ಡಿಶಸ್ ಐತೆ. ಒಂದ್ ಸ್ವಲ್ಪ ಕಮ್ಮಿ ಐಟಮ್ಸ್ ಐತೆ, ಅದ್ರಲ್ಲೇ ನಾವು ನೋಡ್ಬಿಟ್ಟು ಆರ್ಡರ್ ಮಾಡ್ತಾ ಇದೀವಿ. ನಾನು ಹಿಂದೆ ನೋಡಿ ಗೈಸ್ ಫುಲ್ಲು ಆ ಕಡೆ ಸೈಡ್ ಲೈಟಿಂಗ್ಸು, ಫ್ಲೋರ್ಗಳೆಲ್ಲ ಕಾಣಿಸ್ತಾ ಐತೆ. ಲವ್ ನನ್ನ ಸುತ್ತ ಹಿಂದೆಗಡೆ ಸೈಡ್ ಎಲ್ಲ ಏನೈತೆ ಎಲ್ಲ ಫುಲ್ಲು ಹೋಟೆಲ್ ರೂಮ್ಸ್ಗಳು ಗೈಸ್. 1 2 3 4 5 6 ಫ್ಲೋರ್ ಐತೆ. ಹೋಟೆಲ್ ಮಧ್ಯ ಈ ರೆಸ್ಟೋರೆಂಟ್ ಐತೆ. ನೋಡಕ್ ಒಂಥರ ಡಿಫ್ರೆಂಟ್ ಆಗೈತಿ 5 ಸ್ಟಾರ್ ಹೋಟೆಲ್. Check with the chef. He is ready to open the tandoor. If you want, we can make one kebab platter or chicken tikka or something. Kebab platter will be mixture of three piece chicken, mutton sheet, prawn. Cancel the Cancel the chicken biryani and just gyros. give us that you both right? cancel. Chicken gyros, you want? Both No. cancel. Chicken biryani and gyros. You cancel it. One You kebab platter. Kebab platter, and you take some cheese naan or garlic butter naan. Chicken tikka, chicken leg piece, tandoori prawn. that one platter is enough. Yeah. So I'm saying you can take one portion of either cheese naan or butter garlic naan. ನಾನು ಹೇಳೋಣ. Yeah. Cheese. One Cheese cheese. naan. One portion I'll punch. If you want more, you can that. ನಾವು ಅಷ್ಟೊಂದು 5 ಸ್ಟಾರ್ ಹೋಟೆಲ್ಗೆ ಹೋದ್ವಲ್ಲ, ಇಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಏನೈತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಅದಕ್ಕೆ ಅದ್ರ ಜೊತೆಗೆ ನಾವು ಇನ್ನೊಂದ್ ಕಡೆ ಹೋಗಿದ್ವಲ್ಲ, ಅಲ್ಲಿ ಕೇಳಿದ್ವಿ ನಾವು ವೆಯ್ಟರ್ನ, ಸ್ಪೆಷಲ್ ಡಿಶ್ ಏನೈತೆ, ಬೇರೆ ಏನೇನೈತೆ ಎಕ್ಸ್ಪ್ಲೈನ್ ಮಾಡಿ. ಎಲ್ಲ special. ಮಾತಾಡ್ಲಿಲ್ಲ, ಎಲ್ಲ ಸ್ಪೆಷಲ್. ನಮ್ಮ ಟೇಬಲ್ ಅಲ್ಲಿ ಐತೆ ನೋಡಿ. ನಾನು ಈ ಕಡೆ ಸೈಡ್ ಬಂದೆ. ಇದು ಅನ್ಲಿಮಿಟೆಡ್ ಬೊಫೆ. ಇದು ನೈಟ್ ಟೈಮು ಮತ್ತೆ ಮಧ್ಯಾಹ್ನ ಟೈಮ್ ಇರುತ್ತೆ ಅನ್ಸುತ್ತೆ. ಇಲ್ಲಿ ನೋಡಿ ಬೊಫೆಟ್ ಎಲ್ಲ ಇವಾಗ ಖಾಲಿ ಐತೆ. 4 o'clock ಬಂದಿದೀವಲ್ಲ, ಅದಕ್ಕೆ ಓಪನ್ ಇಲ್ಲ ಅಂದಿದ್ರೆ ಅನ್ಲಿಮಿಟೆಡ್ ಬೊಫೆಟೇ ತಿನ್ಬೋದಿತ್ತು ಇಲ್ಲಿ. 5 ಸ್ಟಾರ್ ಹೋಟೆಲ್ ಒಳಗಡೆ ಇರೋ ಒಂದು ಶಾಪ್ ಅಲ್ಲಿರೋ ಐಟಮ್ಸ್ ನ ನೋಡ್ತಾ ಇದೀವಿ. ಇದೆಲ್ಲ ನೋಡಿ ಹಳೆ ಕಾಲದ್ದು ಆಂಟಿಕ್ ಪೀಸ್ಗಳಿವೆಲ್ಲ. ಇದು ನೋಡಿ ಗಡಿಯಾರ ನೋಡೋದಕ್ಕೊಬ್ರ. ಸ್ಯಾರಿ ನೋಡಿ ಹಂಗೈತೆ. ಕಾಶ್ಮೀರಿ ಸಿಲ್ಕ್ ಅಂತ ಇದು ಬ್ಲೌಸ್. ಇದು ಸ್ಯಾರಿ ನಿಮ್ ಹುಡುಗಿಗೆ ತಗೋಕೋಬ್ರ. ಈ ಕಡೆ ಸೈಡ್ ನೋಡಿ ಲೈಬ್ರರಿ ಇದೆ. ಒಬ್ರ ಯಾವ ಬುಕ್ ಬೇಕು ಓದು ಅಂತೆ. ಇಲ್ಲಿ ನಾನು ಓದುವಂತ ಬುಕ್ಗಳು ಯಾವೂ ಇಲ್ಲ. ಎಷ್ಟೊಂದೆಲ್ಲ ಇಂಗ್ಲೀಷ್ ಬುಕ್ ಕೊಡ್ಕೊಬ್ರ. ಇವೆಲ್ಲ ಮ್ಯಾಗ್ಝಿನ್ಗಳು, ಟಿವಿ ಇದೆ. ಫ್ರೇಮ್ ಚೆನ್ನಾಗಿ ಮಾಡಿಟ್ಟವ್ರೆ ಗೈಸ್. ಹೋಟೆಲಲ್ಲಿ ಫುಲ್ಲು ಡಿಫ್ರೆಂಟ್ ಆಗಿದೆ ಒಂಥರ. ಲೈಟಿಂಗ್ಸೇ ಚೆನ್ನಾಗೈತಲ್ವ ಕೊಬ್ರ ಈ ಹೋಟ್ಲಲ್ಲಿ. 5 ಸ್ಟಾರ್ ಹೋಟ್ಲಲ್ಲಿ ಆರ್ಡರ್ ಮಾಡಿರುವಂಥ ಪ್ಲಾಟರ್ ಬಂದೈತೆ ನೋಡಿ. ಚಿಕನ್ನು, ಫಿಶ್ಶು, ಫ್ರಾನ್ಸು, ಇದು ಮಟನ್ನು, ಎಲ್ಲ ಐಟಮ್ನು ಒಂದೇ ಪ್ಲಾಟರ್ ಅಲ್ಲಿ ಬರುತ್ತೆ. ಇದ್ರ ಜೊತೆಗೆ ನಾವು ಬಟರ್ ನಾನ್ ನ ಹೇಳಿದೀವಿ. ಬಟರ್ ನಾನ್ ರೆಡಿ ಆಗ್ತೈತೆ. ಸ್ಪೆಷಲ್ ಆಗಿ ಏನೈತೆ ಮಾಡ್ಕೊಡಿ ಅಂತ ಕೇಳಿದೀವಿ. ಇದ್ರ ಪ್ರೈಸ್ ನನ್ಗೂ ಗೊತ್ತಿಲ್ಲ, ಯಶವಂತ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಿನ್ನಕ್ ಐಟಮ್ ಆರು ಐತೆ. ನಾವು ಲಾಸ್ಟ್ 2 ಕಡೆ ಹೇಳಿದ್ರಲ್ಲಿ ಐಟಮ್ ಕಮ್ಮಿ ಇತ್ತು, ಬಟ್ ಹೆವಿ ಪ್ರೈಸ್ ಆಗೋಯ್ತು. ಗೈಸ್ ಇವಾಗ ಕೋಬ್ರನ್ ಫೇವ್ರೇಟು ಪ್ರಾನ್ಸು ತಗೊಳ. ತಿನ್ನಲ್ವಾ? ಯಾಕೆ ಪ್ರಾನ್ಸ್ ತಿನ್ನೋಣ. 5 ಸ್ಟಾರ್ ಹೋಟೆಲ್ ಪ್ರಾನ್ಸ್ ಫ್ರೈ. ನಮ್ಮ ಬಟರ್ ನಾನು ಇನ್ನೂ ಬಂದಿಲ್ಲ, ಅಷ್ಟರಲ್ಲಿ ನಾವು ಪ್ಲಾಟರ್ಸ್ನ ತಿಂತಾ ಇದೀವಿ. ನನಗೆ ಫ್ರಾನ್ಸ್ ಇಷ್ಟ ಆಯಿತು. ನಾನು ಏನು ಕನ್ಸ್ಕೊತೀನಿ, ಚೀಸ್ ಐತೆ ಒಳಗಡೆ. ಚೀಸ್ ಆಯ್ತಾ? ಚೀಸ್ ಬಟರ್ ನಾನ್ ಗೈಸ್ ಇದು. ಸೊ ಅದಕ್ಕೆ ಚಿಕನ್ ಜೊತೆ ಹಂಚ್ಕೋತೀನಿ ಅಂತ ಕೊಟ್ಟಿರೋದು ಅವ್ರು. ಹೆಂಗೈತೆ ಕೊಬ್ರ 5 ಸ್ಟಾರ್ ಹೋಟ್ಲು ಫುಡ್ಡು ಇದು? ತಿಂದಿರೋದ್ರಲ್ಲೇ ಇದು ಬೆಸ್ಟ್ ಅಲ್ವಾ? ಚೆನ್ನಾಗೈತೆ, ಎಲ್ಲ ಟೇಸ್ಟಿ ಆಗೈತೆ ಗೈಸ್. ಕ್ವಾಂಟಿಟಿನೂ ಜಾಸ್ತಿ ಐತೆ. ನಾನ್ ಜೊತೆ ಚಿಕನ್ ಹಂಚ್ಕೊ ತಿಂತೀರಿ, ಚೆನ್ನಾಗಿ ಸಿಗ್ತೈತೆ ಟೇಸ್ಟು. ಪ್ಲಾಟರ್ಸಲ್ಲಿರೋ ಎಲ್ಲ ಐಟಮು ಇಷ್ಟ ಆಯಿತು. ಚೆನ್ನಾಗೈತೆ ಗೈಸ್ ಫುಡ್. ಟೇಸ್ಟು ಕ್ವಾಲಿಟಿಯಾಗೆ ಕ್ವಾಂಟಿಟಿಯಾಗೆ ಚೆನ್ನಾಗೈತೆ. ಬಟರ್ ನಾನ್ ಜೊತೆಗೆ ಹಂಚ್ಕೊ ತಿಂತಿದ್ರೆ. ಗೈಸ್ ನಾವು ಬಿಲ್ ಆಲ್ರೆಡಿ ಪೇ ಮಾಡಿದ್ವಿ. ಕಾಂಪ್ಲಿಮೆಂಟ್ರಿ ಕೇಕ್ನ ಕೊಟ್ಟಿದ್ದಾರೆ 3 ಜನಕ್ಕೂ. ಒಬ್ರಿಗೊಂದು, ಯಶವಂತ್ಗೊಂದು, ನನಗೊಂದು ಕೇಕ್ನ ತಿನ್ನೋಣ. ಮ್ಯಾನೇಜರು ತುಂಬ ಫ್ರೆಂಡ್ಲಿ ಇದ್ದಾರೆ. ನಾವು ಯೂಟ್ಯೂಬರ್ಸ್ ಆಗಿರೋದಕ್ಕೆ ಇವತ್ತು ಸಾರ್ಥಕ ಆಯಿತು. ಯಾಕೆ ಹೇಳ ಒಬ್ರ ನಮಗೆ ನಾರ್ಮಲ್ ಹೋಟ್ಲಲ್ಲಿ ಕಾಂಪ್ಲಿಮೆಂಟ್ರಿ ಕೊಡ್ತಿಲ್ಲ, 5 ಸ್ಟಾರ್ ಹೋಟ್ಲಲ್ಲಿ ಫ್ರೀಯಾಗೆ ಫ್ರೀಯಾಗೆ ಕೇಕ್ ಕೊಟ್ರು. ಅದು ಫಸ್ಟು ಜ್ಯೂಸ್ ಕೊಟ್ರು, ಇವಾಗ ಕೇಕ್ ಕೊಟ್ಟವ್ರೆ. ಬಟ್ ಗೈಸ್ ನಾವು ರಿವ್ಯೂ ಹೇಳಿದ್ದು ಜ್ಯೂಸ್ಗೆ ಕೇಕ್ಗೆ ಸೇರಿ ಅಲ್ಲ,
ಬರೀ ನಾವು ಚಿಕನ್ ಪ್ಲಾಟರ್ಗೆ ಮತ್ತೆ ನಾನ್ಗೆ ಹೇಳಿದ್ದು ಚೆನ್ನಾಗಿತ್ತು, ಅದಕ್ಕೆ ಆನೆಸ್ಟ್ ಆಗಿ ಹೇಳಿದ್ದು. ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Next time you inform me before you Yeah, come. yeah, Okay, I'll will. take care of. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಲ್ಲು ಬಂದು 1562 ರೂಪಾಯಿ ಆಗೈತೆ ಗೈಸ್. 20% ಡಿಸ್ಕೌಂಟ್ ಕೊಟ್ಟು 20% ಡಿಸ್ಕೌಂಟ್ ಕೊಟ್ಟವ್ರೆ ಯೂಟ್ಯೂಬರ್ ಅಂತ. ಪೇ ಮಾಡಿದೀನಿ 1562. ಅವಾಗಿಂದ ತಿಂದಿರೋದ್ರಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಇಷ್ಟು ಫುಡ್ಗೆ ವರ್ತ್ ಐತೆ ಅಂತ ಅನ್ಸ್ತು ನಾನು ತಿಂದಿರೋ 3 ಹೋಟೆಲ್ ಇದೆ ಅಷ್ಟು. ಅಲ್ವಾ? 5ಗೆ ನಾನು 4.9 ಕೊಡ್ತೀನಿ. 5ಗೆ 5 ಏನು ಕೊಡಿ. ಗೈಸ್ ನಾನು 5ಗೆ 5 ಕೊಡ್ತೀನಿ ಗೈಸ್ ಈ ಹೋಟೆಲ್ಗೆ. ನೆಕ್ಸ್ಟ್ ಟೈಮು ಬನ್ನಿ ಅಂತ ಅಂದಿದ್ದಾರೆ, ಯಾವಾಗ ಈ ಸೈಡ್ ಬಂದಾಗ ಬರೋಣ. ಏನ್ ಗೊಬ್ರ ಅನ್ಲಿಮಿಟೆಡ್ ಬೊಫೆಟ್ ಐತಲ್ಲ, ಅದೊಂದು ತಿನ್ನಕ್ ಬರೋಣ. ನೈಟ್ ಟೈಮ್ ಅಲ್ಲಿ ಇಟ್ಟವ್ರಲ್ಲ ಸೆಂಟ್ರಲ್ಲಿ. ಗೊಬ್ರ ನೋಡಿ ಗೈಸ್ ಚೆನ್ನಾಗಿ ತಿಂದ ಆರಾಮಾಗಿ ಮಲ್ಕೊಂಡವನೆ. ನಾವಿಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಟ್ರಾಫಿಕ್ ಅಲ್ಲಿ ಸಿಗಾಕೊಬಿಟ್ಟಿದೀವಿ ಯಾವ್ದೋ ಸಣ್ಣ ರೋಡಲ್ಲಿ. ದೇವರ ಕಣ್ ಬಿದ್ರೆ ಆನಂದ, ಜನರ ಕಣ್ ಬಿದ್ರೆ ಗೋವಿಂದ. ನಮ್ ಜನ ಒಳ್ಳೆಯವರು, ಒಳ್ಳೇದನ್ನ ಬಯಸೋರು. ಅಲ್ಲ ಹಾಕಿರೋದು ಕೇಡ್ ಬಯಸೋರು, ಹೊಟ್ಟೆ ಉರ್ಕೊಳ್ಳೋರು ಅಂತ ಜನದ ಬಗ್ಗೆ ಅವ್ರು ಹಾಕಿರೋದು. ಅವರೆಲ್ಲ ಕೇಡ್ ಬಯಸೋದು ಕಮೆಂಟ್ಸ್. ಕಾಲ್ ಎಳೆಯ ಬಂದೋರ್ನ ಕಾಲಲ್ಲೇ ತುಳಿಬೇಕ್, ಜೊತೆ ಚಿತ್ತ ಚಿತ್ತಿ ಬಿದ್ರೆ ಮುಖ ಮುತಿ ಗುದ್ದಾಕೋದೆ.